ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭರ್ಜರಿ ಕ್ಲೈಮ್ಯಾಕ್ಸ್. ಬಳ್ಳಾರಿ ಈ ಫೈರಿಂಗ್ ಗಲಾಟೆ, ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾದಂತಹ ಈ ಗಲಾಟೆಗೆ ಭರ್ಜರಿ ಕ್ಲೈಮ್ಯಾಕ್ಸ್. ವರದಿ ಕೂಡ ಔಟ್ ಆಗಿದೆ. ಬಹುದೊಡ್ಡ ಡೆವಲಪ್ಮೆಂಟ್ ಆಗಿದೆ. ಈ ಕೇಸ್ನಲ್ಲಿ ಒಂದು ಸ್ಫೋಟಕ ಬೆಳವಣಿಗೆ. ಈಗ ಔಟ್ ಆಗಿರೋದು BJP ಯಾವ ರೀತಿ ಮುಗಿ ಬೀಳ್ತಾ ಇದೆ. ಇದು ಹಾಗಾದರೆ ಇಲ್ಲಿಗೆ ಫಿನಿಶಾ ಅಥವಾ ಇದನ್ನು ನೆಕ್ಸ್ಟ್ ಲೆವೆಲಲ್ಲಿ ಹೋರಾಟ ಮಾಡೋದಕ್ಕೆ CBIಗೆ ಕೇಸನ್ನು ಕೊಡೋದಕ್ಕೆ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದೆ ಕಮಲ ಪಡೆ? ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಕ್ಲೈಮ್ಯಾಕ್ಸಲ್ಲಿ ಎಂಥ ಟ್ವಿಸ್ಟ್ ನೋಡಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನಂಬರ್ 1 ವರದಿ ಬಂದಿದೆ. ಸರ್ಕಾರದಿಂದ ವರದಿ ಬಂದಿದೆ. ಆ ವರದಿಯಲ್ಲಿ ಅಚ್ಚರಿಯ ಅಂಶಗಳು ಬಹಿರಂಗಗೊಂಡಿವೆ. ಇದ್ದಕ್ಕಿದ್ದಂತೆ ಒಂದು ಟ್ರಾನ್ಸ್ಫರ್ ಕೂಡ ನಡೆದಿದೆ. ಆರೋಪ ಇಲ್ಲ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಿರೋ ಬೆನ್ನಲ್ಲೇ IGP ವರ್ತಿಕಾ ಕಟಿಯಾರ್ ಎತ್ತಂಗಡಿ ಆಗಿದೆ. PS ಹರ್ಷ ಅವರನ್ನು ಈಗ ಆ ಜಾಗಕ್ಕೆ ನೇಮಕ ಮಾಡಿದ್ದಾರೆ. ಬಳ್ಳಾರಿ SP ಆಗಿ ಸುಮನ್ D ಪನ್ನೇಕರ್ ನೇಮಕ ಆಗಿದೆ. ಸೊ SP ತಲೆದಂಡ ಆಯಿತು, IGP ಎತ್ತಂಗಡಿ ಆಯಿತು. ಇದೆರಡು ಬೆಳವಣಿಗೆ ಆಗಿದೆ ಅಲ್ವಾ? ಸರಿ, ಏನು ಮೇಜರ್ ಟ್ವಿಸ್ಟ್ ಅಂದರೆ ನೋಡಿ, BJPಯವರು ಈಗ ಬಹಳ ಗಂಭೀರ ಸ್ವರೂಪದಲ್ಲಿ ಇದನ್ನು ಪರಿಗಣಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅಲ್ಲೇ ಒಂದು ದೊಡ್ಡ ಕಾರ್ಯಕ್ರಮನೂ ಮಾಡೋದು ಮತ್ತು ಈ ಕೇಸನ್ನು ಶತಾಯಗತಾಯ CBIಗೆ ಒಪ್ಪಿಸ್ಬೇಕು ಅಂತ. ಆದರೆ ಮೇಜರ್ ಎವಿಡೆನ್ಸೇ ಕೈ ತಪ್ಪೋಯ್ತಾ. ರಾಜಶೇಖರ್ ಅನ್ನುವ ವ್ಯಕ್ತಿ ಸಾವಿಗೀಡಾಗಿದ್ದು. ರಾಜಶೇಖರ್ ರೆಡ್ಡಿ, ಆತನ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಆ ವ್ಯಕ್ತಿ ಸೇರಿದ್ದ ಜಾತಿಯ ಪ್ರಕಾರ, ಅವರ ನಂಬಿಕೆಯ ಪ್ರಕಾರ ಆತನನ್ನು ಹೂಳಬೇಕಾಗಿತ್ತು. ಆದರೆ ಅವರ ಫ್ಯಾಮಿಲಿನೇ ಕ್ಲಿಯರ್ ಕಟ್ ಮಾಹಿತಿಯನ್ನು ಕೊಡ್ತಿದೆಯಂತೆ. ಈಗ ಹೆದರಿಸಿ ಬೆದರಿಸಿ ಸುಟ್ಟು ಹಾಕ್ಸಿದ್ರು. ಈ ರಾಜಶೇಖರ್ ರೆಡ್ಡಿ ತಂದೆ ಇಲ್ಲ, ಭಾವ ಇಲ್ಲ, ಅವ್ರ ಫ್ಯಾಮಿಲಿ ಹಿರಿಯರು ಸುಮಾರು ಜನ ತೀರ್ಕೊಂಡಿದ್ದಾರೆ. ಎಲ್ಲರನ್ನೂ ಹೂಳಲಾಗಿದೆ. ಅವ್ರ ಫ್ಯಾಮಿಲಿಯಲ್ಲಿ ತೀರ್ಕೊಂಡವರನ್ನ ಹೂಳಲಾಗಿದೆ. ಬಟ್ ಈ ರಾಜಶೇಖರ್ ದೇಹವನ್ನು ಸುಟ್ಟಿದ್ದು ಯಾಕೆ? ಇದು ಬಹಳ ದೊಡ್ಡ ಪ್ರಶ್ನೆ ಹುಟ್ಟಾಕಿದೆ. ಈಗ ಹೂಳೋ ಬದಲು ದಹನ ಮಾಡಿದ್ದಾರೆ. ಅದು ಕೂಡ ಫ್ಯಾಮಿಲಿ ಬೇಡ್ಕೊಂಡ್ರು ಕೇಳದೆ ಪೊಲೀಸರೇ ಹೋಗಿ ಆವಾಜ್ ಹಾಕಿದ್ದಾರಂತೆ. ASP ರವಿಕುಮಾರ್ ಕುಟುಂಬಸ್ಥರನ್ನ ಬೆದರಿಸಿ, ಈ ಥರ ಎಲ್ಲ ಆದಾಗ ಹೂಳಕ್ಕೆಲ್ಲ ಬಿಡಲ್ಲಮ್ಮ, ಸುಡಲೇಬೇಕಾಗತ್ತೆ ಅಂತ ಹೆದರಿಸಿ ಹೂತು ಹಾಕ್ಸಿದಾರಂತೆ. ಶ್ರೀರಾಮುಲು ಅವರು BJPಯವರು ಕೆಂಡಾಮಂಡಲರಾಗಿದ್ದಾರೆ. ಫ್ಯಾಮಿಲಿಯವರನ್ನು ಹೆಂಗೆ ಹೆದರಿಸಿದ್ದಾರೆ ರವಿಕುಮಾರ್ ಅಂತ ಮುಗಿಬಿದ್ದಿದ್ದಾರೆ. ಈಗ ಗಲಾಟೆ ಪ್ರಕರಣದಲ್ಲಿ ಕಾಂಗ್ರೆಸ್ಸಿಗರು ನೇರವಾಗಿ ಭಾಗಿಯಾಗಿದ್ದಾರೆ. ಆದರೆ ಈ ಪ್ರಕರಣದ ದಾರಿಯನ್ನೇ ತಪ್ಪಿಸೋದಕ್ಕೆ ಹೂತು ಹಾಕಲಾಗಿದೆ. ಯಾಕಂದರೆ ಈ ಕೇಸು CBIಗೆ ಹೋಗಲೇಬೇಕಾದ ಕೇಸು. ಕೋರ್ಟ್ಗೆ ಹೋಗಿ ಮಗದೊಂದು ಮಾಡಿದಾಗ ಖಂಡಿತ ಇದು CBIಗೆ ಹೋಗುತ್ತೆ ಅಂತ BJPಯವರು ಹೇಳ್ತಿರೋದು. ಸರ್ಕಾರನೇ ಕೊಡಬೇಕು, ಇಲ್ಲ ನಾವು ನೆಕ್ಸ್ಟ್ ಹೋರಾಟ ಮಾಡ್ತೀವಿ, ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಲೇಬೇಕಾಗತ್ತೆ ಅಂತ. ಈ ನಡುವೆ ನೋಡಿ ಏನಾಗ್ಬಿಟ್ಟಿದೆ ಅಂದರೆ, ಆ ವ್ಯಕ್ತಿಯ ದೇಹ 2 ಸಲ ಪೋಸ್ಟ್ ಮಾರ್ಟಮ್ ಆಗಿದೆ ಅಂತ ಕುಮಾರಸ್ವಾಮಿಯವರು ಬಿಗ್ ಬಾಂಬ್ ಸಿಡಿಸಿದ್ರು. BJPಯವರು ಹೇಳಿದ್ರು, ಕುಮಾರಸ್ವಾಮಿಯವರು ಸ್ವಲ್ಪ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ. ಸೂರ್ಯನ ಬೆಳಕು ಬಿತ್ತು, ಹಾಗಾಗಿ 6 ಗಂಟೆಗೊಂದ್ಸಲ 10 ಗಂಟೆಗೊಂದ್ಸಲ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆಸಿದ್ದು ಯಾಕೆ ಅಂದರೆ 2 ಸಲ ಮಾಡೋಕ್ಕೆ ಅವಕಾಶ ಯಾವಾಗಿದೆ? ಕೋರ್ಟ್ ಪರ್ಮಿಷನ್ ತಗೊಳ್ಬೇಕು, ಅಲ್ಲಿ ಕೋರ್ಟ್ ನ್ಯಾಯಾಧೀಶರ ಹಾಜರಾತಿ ಇರಬೇಕು, ತುಂಬ ಕಂಡೀಷನ್ಸ್ ಇದ್ದಾವೆ. ದೊಡ್ಡ ಪ್ರಕ್ರಿಯೆ ಇದು. 2ನೇ ಸಲ ಪೋಸ್ಟ್ ಮಾರ್ಟಮ್ ಮಾಡಬೇಕಂದ್ರೆ ತುಂಬ ಪ್ರೊಸೀಜರ್ ಫಾಲೋ ಮಾಡಬೇಕು. ಯಾಕಂದರೆ ಸಾವಲ್ಲೂ ಒಂದು ದೇಹಕ್ಕೆ ಅದರದ್ದೇ ಆದ ಗೌರವದ ಅವಶ್ಯಕತೆ ಇರುತ್ತಲ್ವ, ಅದನ್ನು ಕೊಟ್ಟೇ ಕಳಿಸ್ಬೇಕಾಗತ್ತೆ. ಹಾಗಿರೋವಾಗ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಕಟ್ಟು ಮಾಡಿ ಬಿಸಾಕಕ್ಕಾಗಲ್ಲ ಅಲ್ವಾ? 1 ಸಲ ಅಲ್ಲ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಅಂತ ಗೃಹ ಸಚಿವರು ಸಿಡಿದಿದ್ರು. ಯಾರು ಹೇಳಿದ್ದಾರೆ ಇವ್ರಿಗೆ, ನೋಡಿದಾರಾ ಇವರು ಅಂತ. ಮತ್ತೆ ವೈದ್ಯ ಶಿಕ್ಷಣ ಇಲಾಖೆ ಕಡೆಯಿಂದ ಕೂಡ ಕ್ಲಾರಿಫಿಕೇಶನ್ ಬಂತು, ಇಲ್ಲ 1 ಸಲ ಆಗಿರೋದು ಅಂತ. ಅವರು ಏನು ಹೇಳ್ತಾರೆ ಡಾಕ್ಟರು ಅಂತ ಕೇಳಿದ್ರೆ, 2 ಸಲ ಎಲ್ಲ ಆಗಿಲ್ಲ, ಬಟ್ ಲಾಂಗ್ ಪ್ರೊಸೀಜರ್ ಆಯಿತು, ಸಿಕ್ಕಾಪಟ್ಟೆ ಟೈಮ್ ಆಯಿತು, ಅದಕ್ಕೆ ಈ ಥರ ತಪ್ಪು ಮಾಹಿತಿ ಹರಡಿರಬಹುದು ಅಂತ ಅವ್ರು ಹೇಳ್ತಾರೆ. ಫಸ್ಟ್ ಒಬ್ಬರು ಮಾಡ್ತಾ ಇದ್ರು, ಆಮೇಲೆ ಇನ್ನೊಬ್ಬರು ಜಾಯಿನ್ ಆಗಿ, ಅವರು ಯಾರೋ ಪ್ರಾಧ್ಯಾಪಕರ ಜೊತೆಗೆ ಇನ್ನೊಬ್ಬರು ಡಾಕ್ಟರ್ ಜಾಯಿನ್ ಆಗಿ ಸಹಕರಿಸಿದ್ದಾರೆ. ಎಲ್ಲಾದರೂ ಬುಲೆಟ್ ಇನ್ನೂ ಉಳ್ಕೊಂಡಿದೆಯಾ ಅಂತ ಹುಡುಕಿದ್ದಾರೆ ಅಷ್ಟೇ. 6 ಗಂಟೆಗೆ ಶುರುವಾಗಿದ್ದು 8-9 ಗಂಟೆ ತನಕನೂ ಹೋಯಿತು ಅಂತ ಹೇಳ್ತಾರೆ. ಸೊ 2 ಸಲ ನಡೆದೇ ಇಲ್ಲ ಅಂತ ಈಗ ಸರ್ಕಾರ ತಳ್ಳಿ ಹಾಕಿದೆ. ಆದರೆ ಇಲ್ಲಿ 2 ಸಲ ಪೋಸ್ಟ್ ಮಾರ್ಟಮ್ ನಡೆದಿದೆ ಅನ್ನೋದ್ರಲ್ಲಿ ಯಾವ ಸಣ್ಣ ಅನುಮಾನವೂ ಇಲ್ಲ. 4-5 ಬುಲೆಟ್ಗಳಿದ್ವು ಆತನ ದೇಹದ ಒಳಗಡೆ, ಚೂರಾದ ಪರಿಸ್ಥಿತಿಯಲ್ಲಿತ್ತು. ಆದರೆ ಎಲ್ಲ ಮುಚ್ಚಿ ಹಾಕಿದ್ದಾರೆ. ಮತ್ತು ಈ ಕೇಸನ್ನು BJPಯವರ ಮೇಲೆ ಜನಾರ್ದನ್ ರೆಡ್ಡಿ ಕಡೆಗೆ, ರಾಮುಲು ಕಡೆಗೆ ತಿರುಗಿಸಬಹುದು ಸುಲಭವಾಗಿ ಅಂತಾನೆ
ಆ ದೇಹ ಇದ್ರೆ ತಾನೇ ಅಲ್ಲಿ 1 ಸಲ ಕಟ್ ಮಾಡಿದಾರ 2 ಸಲ ಕಟ್ ಮಾಡಿದಾರ, 1 ಪೋಸ್ಟ್ ಮಾರ್ಟಮ್ 2 ಪೋಸ್ಟ್ ಮಾರ್ಟಮ್, ಮತ್ತು ಆ ದೇಹದಲ್ಲಿ ಎಷ್ಟು ಗುಂಡುಗಳು ಬಾಕಿ ಇದ್ವು, ಎಷ್ಟು ಹೊರಗೆ ತೆಗೆದಿದ್ದಾರೆ ಎಲ್ಲ ಗೊತ್ತಾಗೋದು. ಯಾರ್ಯಾರ ಗನ್ನಿಂದ ಫೈರ್ ಮಾಡಿ ಬುಲೆಟ್ ಹೋಗಿದ್ಯೋ, ಈಗ ಒಬ್ಬ ಗನ್ಮ್ಯಾನ್ ಬುಲೆಟು ಮ್ಯಾಚ್ ಆಗ್ತಿದೆ ಅಂತ ಹೇಳಲಾಗಿದೆ, ಇನ್ನೂ 4-5 ಅಂದರೆ ಇನ್ನು ಏನೇನಾಗಿದೆ, ಯಾರ್ಯಾರಿಂದ ಫೈರಿಂಗ್ ಆಗಿದೆ ಅನ್ನೋದು ಗೊತ್ತಾಗತ್ತಲ್ವಾ. ಎಲ್ಲ ಹೊರಗಡೆ ಬಂದುಬಿಟ್ರೆ 2-3 ಕಡೆಯಿಂದ ಮ್ಯಾಚ್ ಆಗಿಬಿಟ್ರೆ ಆ ವ್ಯಕ್ತಿಗೆ ಸಂಕಷ್ಟ ಎದುರಾಗುತ್ತೆ. ಅಂದರೆ ಭರತ್ ರೆಡ್ಡಿಗೆ ಮ್ಯಾಚ್ ಆಗಿಬಿಟ್ರೆ ಅದು ಸುತ್ತಮುತ್ತಲಿನ ಅವರ ಪರಿಸರದಿಂದಾನೇ, ಅವರ ಬೆಂಬಲಿಗರಿಂದಾನೇ 2-3 ಕಡೆಯಿಂದ ಆಗಿದೆ, ಅಥವಾ ಬೇರೆ ಬೇರೆ ಕಡೆಯಿಂದ ಅವರ ಆಪ್ತರಿಂದಾನೇ ಸಿಡಿದಿದೆ ಅಂತೆಲ್ಲ ಅದ್ರ ಕುತ್ತಿಗೆಗೆ ಬರುತ್ತೆ. ಸೊ ಇದು ಭಯಂಕರವಾಗಿ ಇವ್ರು ಪ್ಲ್ಯಾನ್ ಮಾಡಿ 2 ಸಲ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಅದು ಗುರುತೂ ಸಿಗದಂಗೆ CBI ಬಂದರೆ ಮತ್ತೆ ರೀಇನ್ವೆಸ್ಟಿಗೇಷನ್ ಅಂತ ಬಾಡಿ ಎತ್ತಿಸ್ತಾರೆ ಅಂತ ಕಂಪ್ಲೀಟಾಗಿ ಸುಟ್ಟು ಬಿಸಾಕಿದ್ದಾರೆ, ಸುಟ್ಟು ಹಾಕಿಬಿಟ್ಟಿದ್ದಾರೆ. ಫ್ಯಾಮಿಲಿಯವ್ರ ಪಾಪ ಒಪ್ತಿಲ್ಲ, ನಮ್ಮ ಪದ್ಧತಿ ಇದಲ್ಲ ಅಂತಿದ್ದಾರೆ, ಆದರೂ ಸುಡಿಸಿದ್ದು ಯಾಕೆ ಅನ್ನೋದು ಈಗ ಮೇಜರ್ ಪ್ರಶ್ನೆಯಾಗಿದೆ. ಸಿಂಪಲ್ ಅಲ್ವಾ. ಈಗ ಕೆಲವೊಂದು ಸಂಪ್ರದಾಯಗಳಲ್ಲಿ ಹೂಳೋರು ಇದ್ರೂ ಬಹಳ ಕಷ್ಟದ ಸಾವು ಬಂದಾಗ ಕೆಲವರು ಸುಡೋದು ಕೂಡ ಮಾಡ್ತಾರೆ. ಆಕ್ಸಿಡೆಂಟ್ ಆದಾಗ ಅಥವಾ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಾವಾದಾಗ, ಮತ್ತು ಆ ಸಣ್ಣ ವಯಸ್ಸಿನವ್ರು ಇದ್ದಾಗ ಕೆಲವರು ಹೂಳೋ ಪದ್ಧತಿಯವರು ಸುಡೋದಿರುತ್ತೆ. ಬಟ್ ಇಲ್ಲಿ ಫ್ಯಾಮಿಲಿಯವ್ರಿಗೆ ಇಷ್ಟ ಇರಲಿಲ್ಲ ಅಂತ ಈಗ ಹೇಳ್ತಿರೋದು. ಫ್ಯಾಮಿಲಿಯವ್ರಿಗೆ ASP ರವಿಕುಮಾರ್ ಹೋಗಿ ಹೆದರಿಸಿ ಬೆದರಿಸಿ ಸುಡೋ ಥರ ಮಾಡಿದ್ದಾರೆ. ಯಾರನ್ನು ಇಲ್ಲಿ ಸುಟ್ಟ ಎಕ್ಸಾಂಪಲ್ಲೇ ಇಲ್ಲ ಅವ್ರ ಫ್ಯಾಮಿಲಿಲಿ ಅಂತ ಈಗ ಮುಗಿಬಿದ್ದಿದ್ದಾರೆ. ಹೇಳ್ತೀನಿ, ಒಬ್ಬ ಮನುಷ್ಯದು ಅಂತ್ಯ ಸಂಸ್ಕಾರ ರಾಜಶೇಖರ್ ರೆಡ್ಡಿ ಅವ್ರದ್ದು ಅಂತ್ಯ ಸಂಸ್ಕಾರ ಹೆಂಗ್ ಮಾಡಬೇಕು? ರಾಜಶೇಖರ್ ರೆಡ್ಡಿ ತಂದೆ ಬಂದು ಸುರೇಂದ್ರ ರೆಡ್ಡಿ, ಅವರು ಫಸ್ಟ್ ಕುಣಿ ತೆಗಿತಾರ. ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಉಣಿಕ್ಬೇಕು. ಅವರು ಹೆಣ್ಮಕ್ಳು ಅವ್ರ ತಾಯಿಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರ. ಏನಂದೇಳಿ, ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರಿದ್ದಾರೋ ಅವ್ರಿಗೆ ಎದುರಿಸಿ ಬೆದರಿಸಿ ಸುಟ್ಟು ಬಿಟ್ಟಾರ, ಏನ್ ಸಿಗಬಾರ್ದು ಅಂದೇಳಿ. ಅವ್ರ ತಂದೆಯವ್ರನ್ನ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಅವ್ರಿಗೆ ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಡಲೇಬೇಕಂದೇಳಿ ಸುಡ್ಸ್ಯಾರ. ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದೇಳಿ ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ರವಿಕುಮಾರ್ ಒತ್ತಾಯವನ್ನು ಮಾಡಿದ್ರು, ಅಡಿಷನಲ್ SP ಸಾಬ್ರು ನಮಗೆ ಫೋರ್ಸ್ ಮಾಡಿದ್ರು. DYSP ಚಂದ್ರಕಾಂತ್ ನಂದರೆಡ್ಡಿ ಸಾಕ್ಷಿನಾಶ ಯತ್ನಿಸಿದ ASP ರವಿಕುಮಾರ್ ಅವರನ್ನ ತಕ್ಷಣ ಅಮಾನತು ಮಾಡಿ, ಇಲ್ಲ ಅಂದ್ರೆ ನಾವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕಾಗತ್ತೆ ಇದನ್ನ ಅಂತ BJP ಓಪನ್ ಚಾಲೆಂಜ್ ಅನ್ನ ಹಾಕಿರೋದು. ಭರತ್ ರೆಡ್ಡಿ ಈ ಘಟನೆಯಾದಾಗ ಶಾಸಕ ಭರತ್ ರೆಡ್ಡಿ ಪಕ್ಕದಲ್ಲೇ ರಾಜಶೇಖರ್ ನಿಂತಿದ್ದು, ಆಗ ಬಂದೂಕು ಸಿಡಿದಿದೆ. 2 ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿ ಬುಲೆಟ್ ಅನ್ನು ನಾಶ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ತಲೆಗೆ ಈ ಪ್ರಕರಣವನ್ನ ಕಟ್ಟೋದಿಕ್ಕೆ, ಕೊಲೆ ಪ್ರಕರಣವನ್ನೇ ಜನಾರ್ದನ್ ರೆಡ್ಡಿ ತಲೆ ಕಟ್ಟೋದಿಕ್ಕೂ ಪ್ಲಾನ್ ನಡೀತಿದೆ. ಯಾಕಂದ್ರೆ ನಿನ್ನೆ ಖಾರದ ಪುಡಿ ಎರಚಿದ್ದು ಹೆಂಗಸರು ತೊಡೆ ತಟ್ಟಿಯಲ್ಲಿ ಅಟ್ಯಾಕ್ ಮಾಡೋಕೆ ಹೋಗಿದ್ರು ಅನ್ನೋದು ದೊಣ್ಣೆ ವಿಜುವಲ್ಸ್ ಎಲ್ಲ ಬಂತಲ್ವಾ. ಸೊ 2 ಕಡೆಯವರು ದೊಣ್ಣೆ ಹಿಡ್ಕೊಂಡಿದ್ರು, 2 ಕಡೆಯವರಿಂದ ಗಲಾಟೆ ಆಗಿದೆ ಅಂತ ಆಯ್ತು. ಅದನ್ನ ರಾಮುಲು ಒಪ್ಕೊಂಡ್ರು. ಹೌದು, ಅವ್ರು ದಾಳಿ ಮಾಡಕ್ ಬಂದಾಗ ಕೈ ಕಟ್ ಕೂರಕ್ಕಾಗಲ್ಲ, ನಾವು ಪ್ರತಿ ದಾಳಿ ಮಾಡೋದು ಸಹಜ ಅಂತ ಹೇಳ್ತಾರೆ ರಾಮುಲು. ಸೊ ಇಂಥದ್ನೆಲ್ಲ ಇಟ್ಕೊಂಡು ಈಗ ಕೊಲೆ ಕೇಸನ್ನೇ ಜನಾರ್ದನ್ ರೆಡ್ಡಿ ತಲೆ ಕಟ್ಟೋ ಅಂತ ಪ್ಲಾನ್ ಆಗಿದೆ ಅಂತ ರಾಮುಲು ಆರೋಪಿಸ್ತಾ ಇರೋದು. ಸೊ ಇಲ್ಲಿ ಯಾವ ಥರ ಆಗಿದೆ ಅನ್ನೋದನ್ನು ಅವ್ರ ಫ್ಯಾಮಿಲಿಯವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಅಂತ ಮುಗಿ ಬಿದ್ದಿದ್ದಾರೆ. ಕುಮಾರಸ್ವಾಮಿ ಅವರಂತೂ ತಕ್ಷಣ ಬಿಮ್ಸ್ ಅಧೀಕ್ಷಕರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ, ಆಗ ನಿಜ ಬಣ್ಣ ಬಯಲಾಗುತ್ತೆ. ಡಬಲ್ ಪೋಸ್ಟ್ ಮಾರ್ಟಮ್ ಆಗಿರೋದ್ರಲ್ಲಿ ಡೌಟೇ ಇಲ್ಲ, ನನಗೆ ಪಕ್ಕಾ ಮಾಹಿತಿ ಇದೆ ಅಂತಿದ್ದಾರೆ. ಸೊ ತಮ್ಮ ಸೋರ್ಸಿಂದ ತರಿಸ್ಕೊಂಡಿರುವಂತಹ BJP JDS ಅಂದರೆ ಕುಮಾರಸ್ವಾಮಿ ಸ್ಪೆಷಲಿ ಇದನ್ನು ತುಂಬ ಸೀರಿಯಸ್ ಆಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಬಳ್ಳಾರಿ ಗನ್ಮ್ಯಾನ್ ಗುಂಡಿಗೆ ಬಲಿಯಾದ ಕಾಂಗ್ರೆಸ್ ಕಾರ್ಯಕರ್ತನ ಮೃತದೇಹವನ್ನು 2 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಡಬಲ್ ಪೋಸ್ಟ್ ಮಾರ್ಟಮ್ ಕಥಾನಕದ ಬಗ್ಗೆ ನಾನು ಹೇಳಿದ್ದು 100ಕ್ಕೆ 100ರಷ್ಟು ಸತ್ಯ. ಕುಮಾರಸ್ವಾಮಿ ಅವ್ರು ಹೇಳ್ತಿರೋದು, ಮೃತನ ದೇಹವನ್ನು ರಾಜಕೀಯ ಸ್ವಾರ್ಥಕ್ಕೆ ಇಷ್ಟು ಕೀಳು ಮಟ್ಟಕ್ಕೆ ಇಳಿದು ನೀವು ಬಳಸ್ಕೊಳ್ತಿದ್ದೀರಾ ಅಂದರೆ ನಾಚಿಕೆ ಆಗ್ಬೇಕು ನಿಮಗೆ. ಬಿಮ್ಸ್ ಅಧೀಕ್ಷಕರ ಬ್ರೈನ್ ಮ್ಯಾಪಿಂಗ್ ತಕ್ಷಣ ಮಾಡಿಸಿ, ಪೋಸ್ಟ್ ಮಾರ್ಟಮ್ ಮಾಯಾಜಾಲ ಎಲ್ಲ ಬಯಲಾಗತ್ತೆ, ಕಂಪ್ಲೀಟ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಕೇಸಲ್ಲಿ ಅಂತ ಕುಮಾರಸ್ವಾಮಿ ಈಗ ಬಹಳ ಸೀರಿಯಸ್ ಆಗಿ ಸರ್ಕಾರವನ್ನು ತರಾಟೆಗೆ ತಗೊಳ್ತಿದ್ದಾರೆ. ಅದು ಹೆಂಗಿದನ್ನು ಇಲ್ಲಿಗೆ ನೀವು ನಿಲ್ಲಿಸ್ತಿರೋ ನೋಡೇ ಬಿಡೋಣ ಅಂತ ಮುಗಿ ಬಿದ್ದಿರೋದು. ಅವ್ರನ್ನ ಸಸ್ಪೆಂಡ್ ಮಾಡ್ತೀರಾ ಇಲ್ವಾ ಅಧಿಕಾರಿಗಳನ್ನು, ಫಸ್ಟ್ ಆ್ಯಕ್ಷನ್ ತಗೊಳ್ಳಿ, ಮತ್ತೆ ಈ ಕೇಸ್ CBIಗೆ ಹೋಗಬೇಕು ಅಂತ ಮುಗಿ ಬಿದ್ದಿದ್ದಾರೆ. ತುಂಬ ಸೀರಿಯಸ್ ವಿಚಾರ ಅಲ್ವಾ. ಒಬ್ಬರು ಹೂಳೋ ಪದ್ಧತಿಯವರು ಏಕಾಏಕಿ ಸುಡುವಂಥ ಪ್ರಕ್ರಿಯೆ ಆಗುತ್ತೆ ಅಂದರೆ ಯಾಕೆ ಅನ್ನೋ ಅನುಮಾನ ಅಂತೂ ಯಾರಿಗಾದರೂ ಸಹಜವಾಗಿ ಬರುತ್ತೆ. ಇದರ ನಡುವೆ ಸರ್ಕಾರದ ವರದಿಗ ಅಚ್ಚರಿ ಕಾರಣ ಆಗಿದೆ. ಸ್ವತಃ DCM DK ಶಿವಕುಮಾರ್ ಅವರು ಇದನ್ನು ಬಹಿರಂಗಗೊಳಿಸಿದ್ದಾರೆ.
ನಾರಾ ಭರತ್ ರೆಡ್ಡಿ ಹಾಗೂ ಕಾಂಗ್ರೆಸ್ ಸರ್ಕಾರದ ಜನಪ್ರಿಯತೆಯನ್ನು ಸಹಿಸಿಕೊಳ್ಳದ ಗಂಗಾವತಿಯ ಶಾಸಕ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಸಚಿವ ರಾಮುಲು ಅಸೂಯೆಯಿಂದ ಈ ಗಲಾಟೆ ಮಾಡಿದ್ದಾರೆ ಅನ್ನುವ ವರದಿ ಬಂದಿದೆ ಅಂತ ಘೋಷಿಸಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮಂಗಳವಾರ ಅಲ್ಲಿ ಭೇಟಿ ಕೊಟ್ಟಿದ್ರು, ಪರಿಸ್ಥಿತಿ ಅವಲೋಕಿಸಿದ್ರು, ಅವ್ರ ಮನೆಗೆಲ್ಲ ಹೋದ್ರು, ಕಾರ್ಯಕರ್ತನ ಮನೆಗೆಲ್ಲ ಹೋದ್ರು, ಸಮಾಧಾನ ಮಾಡಿದ್ರು, ಪರಿಹಾರ ಅದು ಇದು ಅಂತೆಲ್ಲ ಮಾತುಕತೆ ಆಯ್ತಲ್ಲ. ಆವಾಗ ಹೇಳ್ತಾರೆ ಅವರು, ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಪಕ್ಷಾತೀತವಾಗಿ ನಡಿಬೇಕು ಅಂತ ನಿರ್ಧಾರ ಆಗಿತ್ತು. ಈ ಪ್ರದೇಶದಲ್ಲಿ ವಾಲ್ಮೀಕಿ ಸಮುದಾಯದವರೇ ಜಾಸ್ತಿ ಇದ್ದಾರೆ, ಹಾಗಾಗಿ ಪುತ್ಥಳಿ ಅನಾವರಣಕ್ಕೆ ಯೋಜಿಸಲಾಗಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಅಷ್ಟೇ ಬ್ಯಾನರ್ ಕಟ್ಟಲಾಗಿತ್ತು. ಇವ್ರಿಗೆ ಇಷ್ಟ ಇಲ್ಲ ಅಂದರೆ ಮಾತಾಡಬೇಕಿತ್ತು, ಪೊಲೀಸರಿಗೆ ದೂರು ಕೊಡ್ಬೋದಿತ್ತು ಈ ಬ್ಯಾನರ್ ಬಗ್ಗೆ. ಬಟ್ ನಾರಾ ಭರತ್ ರೆಡ್ಡಿ ಅವ್ರಿಗೆ ಹೇಳಿದ್ರೆ ಅವರಾದರೂ ತೆಗೆಸ್ತಿದ್ರು. ಆದರೆ ಸ್ವತಃ ರೆಡ್ಡಿ ರಾಮುಲುನೇ ಬಂದು ಬ್ಯಾನರನ್ನು ಹರಿದು ಹಾಕಿದ್ದಾರೆ, ಅವರ ಸಮ್ಮುಖದಲ್ಲಿಯೇ ಹರಿದು ಹಾಕಲಾಗಿದೆ ಅಂತ ಹೇಳ್ತಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಒಂದೇ ಸಲ ಆಗಿರೋದು ಪೋಸ್ಟ್ ಮಾರ್ಟಮ್ ಅಂತ ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರದವರೆಲ್ಲ ಹೇಳ್ತಾ ಇದ್ದು, ಇದು ಕಂಪ್ಲೀಟ್ ಆಗಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು, ಜನಪ್ರಿಯತೆಯನ್ನು ಸಹಿಸೋದಕ್ಕಾಗದೆ ಪ್ರೀ ಪ್ಲ್ಯಾನ್ ಮಾಡಿದಂತಹ ಗಲಾಟೆ ರೆಡ್ಡಿ ಮತ್ತು ರಾಮುಲು ಅಂತ ವರದಿ ಈಗ ಸರ್ಕಾರಕ್ಕೆ ಬಂದಿದೆಯಂತೆ. ಸೊ ಈ ಕೇಸಲ್ಲಿ ಹಾಗಾದರೆ ಕಾನೂನು ವ್ಯಾಪ್ತಿಯನ್ನು ಭರತ್ ರೆಡ್ಡಿ ಮೀರಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಇದ್ರ ಬಗ್ಗೆ ಸ್ಪಷ್ಟ ವರದಿ ಬಂದಿದೆ ಅಂತ. ಸೊ ಭರತ್ ರೆಡ್ಡಿ ಅವರು ಇಲ್ಲಿ ಕಾನೂನು ಕೈಗೆ ತಗೊಳ್ಳೋದಾಗ್ಲಿ ಅಥವಾ ಕಾನೂನು ಮೀರೋದಾಗ್ಲಿ ಮಾಡೇ ಇಲ್ಲ ಅಂದರೆ ಅವ್ರಿಗೆ ಕ್ಲೀನ್ ಚಿಟ್, ವರದಿ ಕ್ಲೀನ್ ಚಿಟ್ ಕೊಟ್ಟಂಗೆ ಆಯಿತು. ನಂಬರ್ 1, 25 ಲಕ್ಷ ದುಡ್ಡು ಹೆಂಗೆ ಕೊಟ್ರಿ ಅನ್ನೋದಕ್ಕೆ ಈಗೊಂದು ಕಂಪ್ಲೇಂಟ್ ಆಗಿದೆ. ಕ್ಯಾಶಲ್ಲಿ 2 ಲಕ್ಷಕ್ಕಿಂತ ಮೀರೋ ಹಾಗಿಲ್ಲ, 25 ಲಕ್ಷ ಪಕ್ಷದ ಸರ್ಕಾರದ ಏನದು ಜಮೀರ್ ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ಒಂದು ಕಂಪ್ಲೇಂಟ್ ಬೇರೆ ಆಗಿದೆ. ಸೊ ಇಡೀ ಕೇಸಲ್ಲಿ ಎಲ್ಲೆಡೆ ಅಕ್ರಮ, ಕಂಪ್ಲೀಟ್ ಆಗಿ ದಾರಿ ತಪ್ಪಿಸಿ ಈ ಕೇಸನ್ನೇ ತಲೆ ಕೆಳಗೆ ಮಾಡಿ ಮತ್ತೊಬ್ಬರ ತಲೆ ಕಟ್ಟಿ ಇಲ್ಲ ಅದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡುವಂತಹ ಪ್ರಯತ್ನ ನಡೆದಿದೆ ಅಂತ ಈಗ BJP ಮುಗಿಬಿದ್ದಿದ್ದು, ಇದನ್ನು ಕಾನೂನು ಹೋರಾಟದ ಮೂಲಕ ಇಲ್ಲ ಕೇಂದ್ರ ಸರ್ಕಾರ ಮಧ್ಯಪ್ರವೇಶದ ಮೂಲಕ ಸರ್ಕಾರ ಕಟ್ಟಿ ಹಾಕೋದಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ. ಪಾದಯಾತ್ರೆ ಸಮಾವೇಶ ಮಾಡಿ ಸೆಡ್ಡು ಹೊಡೆಯುವಂಥ ನಿರ್ಧಾರ ಆಗಿದೆ. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.